ಅನ್ನೋರನ್ನ ಭೇಟಿಯಾಗಿತ್ತು ಈ ತಂಡ. ಗೀತಾ ಜೊತೆಗೆ 4 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿತ್ತು. ವಿಡಿಯೋ ಕೂಡ ಮಾಡ್ಕೊಂಡಿತ್ತಂತೆ ಜಯಂತ್ ತಂಡ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಬಗ್ಗೆ ದೂರನ್ನ ಹೇಳಿದ್ರು ಮಹಿಳೆ ಗೀತಾ ಅವರು. ಧರ್ಮಸ್ಥಳ ಸಂಘದ ವಿರುದ್ಧ ಮಾತ್ರವೇ ಅವರು ದೂರನ್ನು ಕೊಟ್ಟಿದ್ರು, ಸಂಘದ ವಿರುದ್ಧ. ಹೆಗಡೆ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವಂತೆ ಈ ತಂಡ ಮಾಡಿತ್ತು, ಅದನ್ನ ಬಳಸಿಕೊಂಡು ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಮಹಿಳೆ ಮಾತನಾಡಿದ್ದನ್ನ ವಿಡಿಯೋ ಮಾಡಿಕೊಂಡಿತ್ತು ಜಯಂತ್ ಟೀಮ್. ವಿಡಿಯೋವನ್ನ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಾಗಿತ್ತು. ಧರ್ಮಸ್ಥಳ ಸಂಘದಿಂದಲೇ ಕಿರುಕುಳ ಅಂತ ಹೇಳಿ ವಿಡಿಯೋವನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಾಗಿತ್ತು ಅನ್ನುವಂತ ವಿಚಾರಗಳು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಜಯಂತ್ ಹಾಗೂ ಅವರ ತಂಡ ಯಾವ ರೀತಿಯಾಗಿ ಷಡ್ಯಂತ್ರದಲ್ಲಿ ಭಾಗಿಯಾಗಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಗಳು ಬಯಲಾಗ್ತಾ ಇದೆ. ಧರ್ಮಸ್ಥಳ ಸಂಘದ ವಿರುದ್ಧ ಮಾತನಾಡಿರುವಂತಹ ವಿಡಿಯೋ ಅಥವಾ ಅದನ್ನ ಬಳಸಿಕೊಂಡು ಎಡಿಟ್ ಮಾಡಿ ಅದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಾಗಿತ್ತು. ಈ ಮೂಲಕ ಧರ್ಮಸ್ಥಳದ ವಿರುದ್ಧ ಕೆಟ್ಟ ಅಭಿಪ್ರಾಯ ಬರುವಂತಹ ರೀತಿಯಲ್ಲಿ ಆ ವಿಡಿಯೋವನ್ನು ಬಳಸಿಕೊಳ್ಳಲಾಗಿತ್ತು ಅಂತ ಕೂಡ ಗೊತ್ತಾಗ್ತಾ ಇದೆ. ಸೌಜನ್ಯ ಪರ ಹೋರಾಟಗಾರರು ಇಲ್ಲಿಗೆ ಬಂದಿದ್ರು, ವಿರಾಜ್ಪೇಟ್ ಬಂದಿದ್ರು. ನನ್ನ ಸಮಸ್ಯೆಗಳನ್ನೆಲ್ಲ ಕೇಳಿದಾಗ ನಾನು ನನ್ನ ಎಲ್ಲ ಅಂದ್ರೆ ನಂದು ಯಾವ್ದೆಲ್ಲ ಮೈಕ್ರೋ ಫೈನಾನ್ಸ್ ಗಳಿಂದ ನನಗೆ ತೊಂದರೆ ಆಗ್ತಾ ಇದೆ, ಎಲ್ಲ ನಾನು ಯಾವ್ದೆಲ್ಲ ಸಂಘಗಳಲ್ಲಿ ಇದ್ದೀನಿ, ಎಲ್ಲದರ ಹೆಸರು ಹೇಳಿ ನನ್ನ ಸಮಸ್ಯೆಗಳನ್ನೆಲ್ಲ ನಾನು ಅವ್ರ ಹತ್ರ ಹೇಳ್ಕೊಂಡೆ. ಹಾಗೆ ಅಲ್ಲಿಂದ ಸೌಜನ್ಯ ಪರ ಹೋರಾಟಗಾರರು ಇಲ್ಲಿಗೆ ಬಂದಿದ್ರಲ್ಲಿ ರೀನಾ ಅವರು, ಜಯಂತ್ ಅವರು, ಮತ್ತೆ ರವೀಂದ್ರ ಶೆಟ್ಟಿ ಮತ್ತು ಸಂತೋಷ್ ಅವರುಗಳು ಇದ್ರು. ಮತ್ತೆ ಅವ್ರ ಜೊತೆ ಇನ್ನೊಂದಿಬ್ರು ಇದ್ರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವ್ರು ನನ್ನ ಸಮಸ್ಯೆಗಳೆಲ್ಲ ಕೇಳಿದಾಗ ನಾನು BSS ಸಮಸ್ತ ಮತ್ತೆ ಸೌತ್ ಇಂಡಿಯಾ ಮೈಕ್ರೋ ಫೈನಾನ್ಸ್ ಇಂತ ಇವುಗಳಿಂದೆಲ್ಲ ಆಗ್ತಾ ಇದ್ದಿದ್ದು. ಮತ್ತೆ ಧರ್ಮಸ್ಥಳ ಸಂಘದಲ್ಲಿ ಒಂದು ನಾವು ಕಂತು ಕಟ್ಟೋದು ಇದಾದಾಗ ನಮ್ಗೆ ಆ ಕಡೆ ಈ ಕಡೆ ಆದಂತ ಮಾತುಕತೆ ಅದನ್ನೆಲ್ಲ ನಾನು ಅವರಿಗೆ ವಿವರವಾಗಿ ಹೇಳ್ತಾ ಹೋದೆ. ಅದನ್ನ ಅವರೊಂದು ವಿಡಿಯೋ ಕೂಡ ಮಾಡಿದ್ರು. ಒಂದು 4 ಅವರು ನನ್ನ ಜೊತೆ ಆ ವಿಷಯ ಚರ್ಚೆ ಮಾಡಿ ಎಲ್ಲಾ ಸಮಸ್ಯೆಗಳನ್ನ ಕೇಳ್ಕೊಂಡು ಅವರು ವಿಡಿಯೋ ಕೂಡ ಮಾಡಿದ್ರು. ನಾನು ಒಂದೊಂದು ಸಂಘದಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇತ್ತು ನಾನು ಅದನ್ನೆಲ್ಲ ಬಿಡಿಸಿ ಹೇಳಿದ್ದೀನಿ. ಅದು ನನ್ನ ಅಸಹಾಯಕತೆನ ಅವರು ಬಳಸ್ಕೊಂಡು ಅದು ಅವರು ಈ ಧರ್ಮಸ್ಥಳ ಸಂಘದ ಮೇಲೆ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿದ್ದಾರೆ. ಮೊದಲನೇದಾಗಿ ವೀರೇಂದ್ರ ಹೆಗ್ಡೆ ಅವರು ಮತ್ತೆ ಇಡಿ ಸರ್ ಅನಿಲ್ ಕುಮಾರ್ ಅವರ ಹೆಸರು ಸೇರಿಸಿದಾಗ ನಾನು ಕೇಳಿದೆ ಇದು ಯಾಕೆ ಅಂತ ಹೇಳುವಾಗ ಅವ್ರದೇ ಅಲ್ವಾ ಸಂಘ, ಇದು ಅವ್ರದೇ ಸಂಸ್ಥೆ ಆಗಿರೋದ್ರಿಂದ ಅವ್ರ ಹೆಸರಿಂದಾನೇ ಶುರು ಮಾಡ್ಬೇಕು ಅಂತ ಹೇಳಿದ್ರು. ನಾನು ಹಾಗೆ ಅಂತ ಹೇಳಿ ನಾನು ಆಯ್ತು ಅಂತ ಹೇಳಿ ಒಪ್ಪಿಗೆ ಕೊಟ್ಟೆ. ನಾನು ಕೊನೆಯದಾಗಿ ಅವರೇ ಎಲ್ಲ ಕಂಪ್ಲೇಂಟ್ ಅನ್ನೆಲ್ಲ ಬರೆದು ಅಲ್ಲಿ ಮಕ್ಕಳ ಅನೈತಿಕ ಚಟುವಟಿಕೆ ಮತ್ತೆ ಬಡ್ಡಿ ದಂಧೆ ಅಂತೆಲ್ಲ ಸೇರಿಸಿದ್ದಾರೆ. ನಾನು ಅನೈತಿಕ ಚಟುವಟಿಕೆ ಅಂತ ಹೇಳೋ ಮಾತು ನನ್ನಲ್ಲಿ ಹೇಳಲಿಲ್ಲ, ಆ ಒಂದು ಪದನ ನಾನು ಎಲ್ಲೂ ಬಳಸಲಿಲ್ಲ. ಮತ್ತೆ ಬಡ್ಡಿ ದಂಧೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ನನಗೆ. ನಾನು ಆ ವಿಷಯವಾಗಿ ಕೂಡ ನಾನೇನು ಹೇಳಿರ್ಲಿಲ್ಲ. ಅವರೇ ನನ್ನನ್ನ ಬ್ರೈನ್ ವಾಶ್ ಮಾಡಿ ನನಗೆ ಕೆಲವೊಂದು ವಿಷಯಗಳನ್ನ ಹೇಳ್ಕೊಟ್ರು. ಧರ್ಮಸ್ಥಳ ಸಂಘದವರು ಬ್ಯಾಂಕಿಂದ ಸಾಲ ಕೊಟ್ಟಿದ್ದಾರೆ, ನೀವು ಅವ್ರ ಹತ್ರ ಅದು ಕೇಳಿ ಇದು ಕೇಳಿ ಆ ಡಾಕ್ಯುಮೆಂಟ್ಸ್ ಕೇಳಿ, ನಾವು ಅಲ್ಲಿಗೆ ಕಟ್ಕೊಳ್ತೀವಿ, ಬ್ಯಾಂಕಿಗೆ ಕಟ್ತೀವಿ, ನಿಮ್ಮಲ್ಲಿ ಕಟ್ಟಲ್ಲ ಅಂತ ಹೇಳಿ ಅಂತೆಲ್ಲ ಹೇಳಿ ನನಗೆ ತುಂಬಾ ಬ್ರೈನ್ ವಾಶ್ ಮಾಡಿದ್ರು. ನಾನು ಅದೇ ರೀತಿ ನಾನು ಆಯ್ತು ಅಂತ ಹೇಳ್ಬಿಟ್ಟು ಅವರು ಅಪ್ಲಿಕೇಶನ್ ಬರ್ದಿದ್ದನ್ನ ನಾನು ಸರಿಯಾಗಿ ಗಮನ ಕೊಟ್ಟು ಓದದೆ ನಾನು ಸೈನ್ ಹಾಕಿ ಕೊಟ್ಟಿದ್ದೀನಿ. ಅದಾದ ಮಾರನೇ ದಿನನೇ ನನಗೆ ಗೊತ್ತಾಗಿದ್ದು ಏನಂತ ಹೇಳಿದ್ರೆ ಅದು ವೀರೇಂದ್ರ ಹೆಗ್ಡೆ ಅವರು ಮತ್ತು ಇಡಿ ಅನಿಲ್ ಕುಮಾರ್ ಅವರ ಮೇಲೆ ನೇರವಾಗಿ ಕಂಪ್ಲೇಂಟ್ ಆಗಿದೆ ಅಂತ ನನಗೆ ಗೊತ್ತಾಗಿದ್ದೆ ನೆಕ್ಸ್ಟ್ ದಿವಸ. ಅಲ್ಲಿವರೆಗೆ ನನಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಇವರು ಅವ್ರದೇ ಸಂಸ್ಥೆ ಆಗಿರೋದ್ರಿಂದ ಅವ್ರ ಹೆಸರಿಂದ ಶುರು ಮಾಡ್ತಾ ಇರೋದು ಅಂತ ಹೇಳಿದ್ರು. ಅವರಿಗೆ ಬೇಕಾಗಿದ್ದು ಒಂದೇ ಧರ್ಮಸ್ಥಳ ಸಂಘದ ಮೇಲೆ ಒಂದು ಕಂಪ್ಲೇಂಟ್ ಆಗಿರುವಂತ ಒಂದು ಕಾಪಿ ಬೇಕಿತ್ತು. ಸೌಜನ್ಯ